ಜೊತೆಗೆ ಯಾರೆಲ್ಲ ಸಿ ಎಂ ರೇಸಲ್ಲಿದ್ದಾರೆ, ಯಾಕೆ ರೇಸಲ್ಲಿದ್ದಾರೆ ಹೇಳ್ತೀನಿ. ಒಂದು ಕಡೆ ಡಿ ಸಿ ಎಂ ರೇಸ್, ಮತ್ತೊಂದು ಕಡೆ ಸಿ ಎಂ ರೇಸ್. ಮೊದಲಿಗೆ ಡಿ ಕೆ ಶಿವಕುಮಾರ್ ಈ ಬಾರಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲು ಪ್ರಮುಖ ಪಾತ್ರ ವಹಿಸಿದಂಥವರು. ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ರೂಪುಗೊಳ್ತಾ ಇದ್ದಾರೆ. ಸಿ ಎಂ ಆಗ್ತಾರೆ ಅಂತ ಬೆಂಬಲಿಸಿದ್ರು ಒಕ್ಕಲಿಗರು. ದೆಹಲಿಯಲ್ಲಿ ಗುದ್ದಾಡಿ ಕೊನೆಗೆ ಸಿದ್ದು ಅವರಿಗೆ ಪಟ್ಟವನ್ನು ಬಿಟ್ಟುಕೊಟ್ರು. ಯಾರೂ ಗೊತ್ತಿಲ್ಲ, 50-50 ಹಂಚಿಕೆ ಅಂತಂದರೆ 60 ತಿಂಗಳಲ್ಲಿ 30 ತಿಂಗಳಾದ ನಂತರ ಬಿಟ್ಕೊಡ್ಬೇಕು, 30 ತಿಂಗಳಾದ ನಂತರ ಬಿಟ್ಕೊಡ್ಬೇಕು, ಅಥವಾ 3 ವರ್ಷ ಅಂತಂದರೆ ಮತ್ತು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಇನ್ನು ಸಿದ್ದು ಬಂಟರ ಟಾರ್ಗೆಟ್ ಡಿ ಕೆ ಶಿವಕುಮಾರ್. ಯಾಕೆಂದರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಂದಾಗ, ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿದಾಗ ನಾವು ತಮ್ಮ ಅಸ್ತಿತ್ವಕ್ಕಾಗಿ ಇದೆಲ್ಲ ಮಾಡ್ತಾಯಿದ್ರು. ಒಂದು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ, ಅಥವಾ ಡಿ ಸಿ ಎಂ ಕೊಡಿ, ಅಥವಾ ನಾಳೆ ಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಒಂದು 4-5 ಜನ ಉಪಮುಖ್ಯಮಂತ್ರಿ ಕೊಡಿ, ಈ ಥರ ಏನು ಟಾರ್ಗೆಟ್ ಇದೆ. ಡಿ ಕೆ ಶಿ ಗುರಿಯಾಗಿಸಿ ಸಿದ್ದರಾಮಯ್ಯ ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಮಾತಾಡ್ತಾರೆ. ರಾಜಣ್ಣ ಮಾತಾಡ್ತಾರೆ, ಜಮೀರ್ ಅಹಮದ್ ಖಾನ್ ಮಾತಾಡ್ತಾರೆ, ಆಮೇಲೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ, ಮಹದೇವಪ್ಪ ಮಾತಾಡ್ತಾರೆ, ರೈಟ್? ಇಷ್ಟೆಲ್ಲ. ಇನ್ನು ಎರಡನೇ ರೇಸಲ್ಲಿರುವಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್. 8 ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. 8 ವರ್ಷಗಳ ಕಾಲ. 2016-17ರಲ್ಲಿ ಅವರ 3 ವರ್ಷ ಮುಗಿದಾಗ ಕಾಂಗ್ರೆಸ್ ಡಿ ಕೆ ಶಿವಕುಮಾರನ್ನು ಅಧ್ಯಕ್ಷ ಮಾಡಬೇಕು ಅಂತಿರುತ್ತೆ. ಕೆಲವು ಮಂತ್ರಿಗಳನ್ನು ಅಂತಂದರೆ ಎಲ್ಲ ಹಿರಿಯ ನಾಯಕರನ್ನ ಕರೆದು ಕೇಳಿದಾಗ ಯಾರೊಬ್ಬರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಲಿಲ್ವಂತೆ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಭಾಳ ಮುಕ್ತವಾಗಿ ನಗ್ನಗ್ತಾ ಹೇಳಿದರು. ಎಲ್ಲ ನನಗೆ ಬೈದಿದ್ದಾರಪ್ಪ, ಯಾರು ಕೊಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಯಿದ್ರು. ಇರಲಿ, ಪರಮೇಶ್ವರ್ ಅವರು ಆ ಕಾರಣಕ್ಕಾಗಿ 8 ವರ್ಷ ಮುಂದುವರಿಬೇಕಾಯಿತು. ಅವರ ಕಾಲಾವಧಿಯಲ್ಲಿ 2013ರಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಆದರೆ 2013ರಲ್ಲಿ ಅವರು ಪಕ್ಷಾಧಿಕಾರಕ್ಕೆ ಬಂತು, ಕೊರಟಗೆಯಲ್ಲಿ ಸೋತುಬಿಟ್ರು. ಹಾಗಾಗಿ ಸಿ ಎಂ ಪಟ್ಟ ತಪ್ಪಿಸಿಕೊಂಡ್ರು. 2013ರಲ್ಲಿ ಗೆದ್ದಿದ್ರೆ ಆಗ 2006ಕ್ಕೆ ಬಂದಿದ್ದವರು ಯಾರು? ಸಿದ್ದರಾಮಯ್ಯನವರು. ಕೇವಲ 7 ವರ್ಷ ಆಗಿತ್ತು ಪಾರ್ಟಿಗೆ ಬಂದು. ಆಮೇಲೆ ಒಂದು ವಲಸಿಗ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇತ್ತು. ಖಂಡಿತವಾಗಲೂ ಪರಮೇಶ್ವರ್ ಅವರಿಗೆ ಸಿಗ್ತಾಯಿತ್ತು. ಆದರೆ ವಿಧಿಲಿಖಿತ ಬೇರೆ ಆಗಿತ್ತು, ಸೋತೋದ್ರು. ನಸೀಬು ಕೆಟ್ಟು ಕೊರಟಗೆರೆಯಲ್ಲಿ ಸೋತೋಗ್ತಾರೆ ಪರಮೇಶ್ವರ್. ಆಗಾಗ ಈಗಲೂ ಕೂಡ ನಾವು ಯಾವಾಗ ಸಿ ಎಂ ಆಗೋದು ಅಂತೇಳಿ ತಮ್ಮ ಆಸೆ ಹೊರ ಹಾಕ್ತಾರೆ. ಅದು ಕೂಡ ದಲಿತ ಸಿ ಎಂ ಅಂತ ಈಗಲೂ ಕೂಡ ಏನೋ ರೇಸ್ ಬಂದರೆ ಪರಂ ಫ್ರಂಟ್ ರನ್ನರ್ ಆಗಿರ್ತಾರೆ. ಇನ್ನು ನಾನು ಸಿ ಎಂ ಆಗಬೇಕು ಅಂತ ಹೇಳೋರು ಸತೀಶ್ ಜಾರಕಿಹೊಳಿ. ಅವ್ರು ಹೇಳ್ತಾರೆ, ಈಗಲ್ಲ ಮುಂದೊಂದು ದಿವಸ ಆಗ್ತೀನಿ. ದಲಿತ ಸಿ ಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು, ಪ್ರಬಲ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ನಾಯಕ. ಡಿ ಕೆ ಶಿಗೆ ಪರ್ಯಾಯವಾಗಿ ಅವರನ್ನು ಬೆಳೆಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಯಾಕೆಂದರೆ ಜನತಾ ಪರಿವಾರದಲ್ಲಿದ್ದಾಗ ಸಿದ್ದರಾಮಯ್ಯನ ಜೊತೆ ಇದೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಜೊತೆಗೆ ಬಂದಿದ್ದರು. ಅವ್ರಿಗಾಗಿ ಆ ಸಂದರ್ಭದಲ್ಲಿ ಹಣಕಾಸಿನ ನೆರವನ್ನು ಕೊಟ್ಟವರೇ ಸತೀಶ್ ಜಾರಕಿಹೊಳಿ. ಅಬಕಾರಿ ದುಡ್ಡಿತ್ತು, ಆಗ ಭಾಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗಿದೆ. ಅದನ್ನು ನೆನಪಿಟ್ಕೊಂಡಿದ್ದಾರೆ. ಇನ್ನು ಡಿ ಸಿ ಎಂ ಡಿ ಕೆ ಶಿ ವಿರೋಧಿ ರಾಜಕೀಯಕ್ಕೆ ಇವರು ಫೇಮಸ್ ಬೆಳಗಾವಿಯಲ್ಲಿ. ಅಲ್ಲಿ ನೋಡಿ, ತನ್ನ ಮಗಳನ್ನು ಗೆಲ್ಲಿಸ್ಕೊಂಡಿದ್ದಾರೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಗೆಲ್ಲಿಲ್ಲ. ಯಾರು ಪವರ್ಫುಲ್ ಆದರೂ? ಸತೀಶ್ ಜಾರಕಿಹೊಳಿ. ಇನ್ನು ದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಭಾಳ ಬಲಿಷ್ಠ ನಾಯಕರು. ಆಗಾಗ ಶಕ್ತಿ ಪ್ರದರ್ಶನ ಮಾಡ್ತಾರೆ ಸಾವ್ಕಾರ್ ಸತೀಶ್. ಇನ್ನು ಎಂ ಬಿ ಪಾಟೀಲ್ ಒಂದು ಕಾಲದಲ್ಲಿ ಡಿ ಕೆ ಶಿ ವಿರುದ್ಧ ಹೋರಾಡಿದರು. ಡಿ ಕೆ ಶಿ ಅವರನ್ನು ಮುಖ್ಯಮಂತ್ರಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯ ಕಡೆಯಿಂದ ಕೆ ಪಿ ಸಿ ಅಧ್ಯಕ್ಷ ಇವರನ್ನು ಮಾಡಿ ನಿಂತಿತ್ತು. ಯಾರನ್ನ? ಎಂ ಬಿ ಪಾಟೀಲ್ ಅವರನ್ನ. ಬಟ್ ಅವರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ಗೆ ಬಂತು. ಜಲಸಂಪನ್ಮೂಲ ಖಾತೆಗಾಗಿ ಕಿತ್ತಾಟ ಮಾಡಿದರು. ಸಿದ್ದರಾಮಯ್ಯ ಪಡೆಯಲ್ಲಿರೋ ದೊಡ್ಡ ನಾಯಕ ಇವರು. ಪ್ರಬಲ ಲಿಂಗಾಯತ ಸಮುದಾಯದ ನಾಯಕ ಎಂ ಬಿ ಪಾಟೀಲ್. ಉತ್ತರ ಕರ್ನಾಟಕ ಭಾಗದಲ್ಲಿ ಪಾಟೀಲ್ ಭಾಳ ಬಲಿಷ್ಠರಾಗಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಇನ್ನು ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಸಿ ಎಂ ಆಗಬಾರ್ದು ಅಂತ ಯಾರೂ ಹೇಳೋದಿಲ್ಲ. ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ, ಇಂಥ ದೊಡ್ಡ ನಾಯಕ ಸಿ ಎಂ ಆಗಬೇಕು. ಆದರೆ ಆ ರೆಬೆಲ್ ನೇಚರ್ ಒಂದು ಇರಲಿಲ್ಲ ಅವ್ರಿಗೆ. ಇಲ್ಲಾಂದರೆ ಅವ್ರು ಯಾವತ್ತೇ ಸಿ ಎಂ ಆಗ್ತಾಯಿದ್ರು. ರೆಬೆಲ್ ನೇಚರ್ ಇರಲಿಲ್ಲ. ಪಕ್ಷ ಏನು ಹೇಳುತ್ತೆ ಅದನ್ನು ಕೇಳೋದು ಅಂತೇಳಿ. ಸಿ ಎಂ ಅಲ್ಲ, ಪ್ರಧಾನಿ ಆಗುವಂಥ ಶಕ್ತಿ ಇದೆ. ಈ ಬಾರಿ ಏನಾದರೂ ಗೊತ್ತಿಲ್ಲ, ಇಂಡಿ ಮೈತ್ರಿಕೂಟ ಬಂದಿದ್ರೆ ಅವಕಾಶ ಐತೆ, ಈಗಂತೂ ಇಲ್ಲ ಬಿಡಿ. ಧರಮ್ ಸಿಂಗ್ಗಾಗಿ 2004ರಲ್ಲಿ ಸಿ ಎಂ ಪಟ್ಟ ತ್ಯಾಗ ಮಾಡ್ತಾರೆ. ಇವರನ್ನು ಮಾಡಬೇಕು ಅಂತಿರುತ್ತೆ ಯಾರಿಗೆ? ದೇವೇಗೌಡರಿಗೆ. ಆದರೆ 50-50 ಅಲ್ವಾ? ನೆಕ್ಸ್ಟ್ ಅವರನ್ನು ಕೆಳಗಿಳಿಸಿದಾಗ ದಲಿತ ಸಮುದಾಯ ನನ್ನ ಮೇಲೆ ಅಟ್ಯಾಕ್ ಆಗ್ಬೋದು, ಅಂದರೆ ಪಾರ್ಟಿ ಮೇಲೆ ಅಟ್ಯಾಕ್ ಆಗ್ಬೋದು ಅನ್ನೋ ಒಂದು ಭಯ ಕಾಡುತ್ತೆ. ಹಾಗಾಗಿ ಅಲ್ಪ ಸಮುದಾಯದ ನಾಯಕರಾಗಿರುವಂಥ, ಅಲ್ಪ ಅಂತಂದರೆ ಸಣ್ಣ ಪ್ರಮಾಣದಲ್ಲಿ ಧರ್ಮಸಿಂಗ್ ಅವರನ್ನು ಮಾಡಿಬಿಡ್ತಾರೆ. ಪ್ರಾಬ್ಲಮ್ ಇಲ್ಲ, ನಾಳೆ ಕೆಳಗಿಳಿಸಿದ್ರು ಕೂಡ ಯಾರು ಉಲ್ಟಾ ಆಗಲ್ಲ ದೊಡ್ಡ ಮಟ್ಟದಲ್ಲಿ ಜಾತಿ ಅಂತ. 2013ರಲ್ಲೂ ಕೂಡ ಅವಕಾಶ ಇತ್ತು ಇವರಿಗೆ.
ಪರಮೇಶ್ವರ್ ಸೋತಾಗ ಇದೇ KPCC ಆಫೀಸಲ್ಲಿ ನಾನು ಅವತ್ತು ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ಇವರು ಕೇಂದ್ರ ಮಂತ್ರಿ ಆಗಿರ್ತಾರೆ, ಕಾರ್ಮಿಕ ಸಚಿವರಾಗಿರ್ತಾರೆ, ಹೋಗ್ತಾರೆ ಅವರು. ಅಲ್ಲಿ ಮೀಟಿಂಗ್ ಆಗುತ್ತೆ, ಕೊನೆಗೆ ಅವರನ್ನು ಆಯ್ಕೆ ಮಾಡಲಾಗುತ್ತೆ, ಯಾರನ್ನ, ಸಿದ್ದರಾಮಯ್ಯನವರನ್ನು. ಆಗ ನಾವೊಂದು ಸುದ್ದಿ ಬ್ರೇಕ್ ಮಾಡಿದ್ವಿ, ಇವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ, ಅವರಿಗೆ ಏನೋ ಒಂದು ಗಿಫ್ಟ್ ಕೊಡ್ತಾರೆ, ರೈಲ್ವೆ ಖಾತೆ ಕೊಡ್ತಾರೆ ಅಂತ. ಹಾಗೇನು ರೈಲ್ವೆ ಖಾತೆ ಎಕ್ಸ್ಟ್ರಾವಾಗಿ ಕೊಟ್ಟರು, ಅದನ್ನು ಕೂಡ ಅದ್ಭುತವಾಗಿ ನಿಭಾಯಿಸಿದ್ರು. ಆಮೇಲೆ 2018ರಲ್ಲಿ 2020 ಗೌರ್ಮೆಂಟ್ ಬಂತಲ್ಲ ಮೊನ್ನೆ, 2020 ಅಲ್ಲ, ಕುಮಾರಸ್ವಾಮಿ ಜೊತೆ ದೇವೇಗೌಡರು ಆಗ ಹೇಳ್ತಾರಂತೆ, ಇಲ್ಲ ಖರ್ಗೆ ಅವರಾಗಲಿ ಅಂತೇಳಿ. ಬಟ್ ಕಾಂಗ್ರೆಸ್ ಒಪ್ಪೋದಿಲ್ಲ, ಇಲ್ಲ ಕುಮಾರಸ್ವಾಮಿ ಅವರಾಗಲಿ. ದೇವೇಗೌಡರು ಅವತ್ತಿನ ತಪ್ಪಿಗೆ 2004ರಲ್ಲಿ ಮಾಡಿದ ತಪ್ಪಿಗೆ 2018ರಲ್ಲಿ ಖರ್ಗೆ ಅವರ ಹೆಸರನ್ನು ಹೇಳ್ತಾರೆ. ಆದರೆ ಅಲ್ಲಿ ಅದೃಷ್ಟ ಗರಿಗೆದರೋದಿಲ್ಲ. ಗೌಡ್ರಿಗೆ ದಲಿತರನ್ನು CM ಮಾಡೋ ಆಸೆ ಇತ್ತಂತೆ, ಅದನ್ನು ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ HDK ಪರ ಬ್ಯಾಟ್ ಮಾಡ್ತಿಲ್ಲ, ಇಲ್ಲ HDKನೇ ಆಗಬೇಕು. ಅದೇ ಕಾರಣಕ್ಕೆ ಮಗನಿಗೆ ಪಟ್ಟ ಕಟ್ಟಿದ್ರು ದೇವೇಗೌಡರು. ಇಷ್ಟೆಲ್ಲವೂ ನಡೆದಿತ್ತು. ವೀಕ್ಷಕರೇ, ಒಂದು ಇಂಪಾರ್ಟೆಂಟ್ ಸುದ್ದಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. 2.5 ವರ್ಷ ಮಾಡ್ತಾರೋ, ಹೆಚ್ಚು ದಿನ ಮಾಡ್ತಾರೋ, ಕಡಿಮೆ ದಿನ ಮಾಡ್ತಾರೋ ಅದು ಗೊತ್ತಿಲ್ಲ, ಅದು ಅವರು ಡಿಸೈಡ್ ಮಾಡ್ತಾರೆ. ಆದರೆ ವೆರಿ ಒಂದು ಅದ್ಭುತವಾದ ಲಾಜಿಕ್ ನಿಮಗೆ ಹೇಳ್ತೀನಿ. ಇದು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಭಾಳ ಖುಷಿ ಕೊಡುವಂಥ ವಿಚಾರ, ಅನೇಕ ಕಾಂಗ್ರೆಸ್ಸಿಗರಿಗೂ ಕೂಡ ಖುಷಿ ಕೊಡುವಂಥ ವಿಚಾರ. ಏನು ಬನ್ನಿ ನೋಡಿ ಇಲ್ಲಿ ದೇವರಾಜ ಅರಸು ಆಳಿದ ದಿನ 2794 ದಿನ ಆಳಿದ್ದಾರೆ. ಅತಿ ಹೆಚ್ಚು ದಿನ ಕರ್ನಾಟಕ ರಾಜ್ಯವನ್ನು ಆಳಿದಂಥವರು ದೇವರಾಜ ಅರಸು, 2794 ದಿನ. ನಿಜಲಿಂಗಪ್ಪ ಅದಕ್ಕಿಂತ ನೆಕ್ಸ್ಟ್ 2730 ದಿನ. ಸಿದ್ದರಾಮಯ್ಯನವರು 3ನೇ ಸ್ಥಾನದಲ್ಲಿದ್ದಾರೆ, 2530 ದಿನ. 2530 ದಿನ. ಒಂದು ವೇಳೆ ಕರ್ನಾಟಕ ರಾಜ್ಯವನ್ನು ಅತಿ ಹೆಚ್ಚು ದಿನ ಆಳದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರಬೇಕು ಅಂತಂದರೆ ಅವರು ಮಾರ್ಚ್ 19, 2026 ತನಕ ಮುಖ್ಯಮಂತ್ರಿ ಆಗಿರಬೇಕು. 2026 ಮಾರ್ಚ್ 19 ಅಂದರೆ 564 ದಿನ ಮುಖ್ಯಮಂತ್ರಿ ಆಗಿರಬೇಕು. ಇನ್ನು ಮುಂದೆ 564 ದಿನ ಅಂತಂದರೆ 18 ತಿಂಗಳು ಮತ್ತು 8 ದಿನ, 1.5 ವರ್ಷ ಸಾಧ್ಯತೆ ಇದೆ. ಆದರೆ ಅಂದರೆ 33 ತಿಂಗಳು ಅವರು ಮುಖ್ಯಮಂತ್ರಿ ಆಗಬೇಕು. 50-50 ಅಥವಾ ಏನೋ 2.5 ವರ್ಷ ಲೆಕ್ಕದಲ್ಲಿ 30 ತಿಂಗಳಾಗತ್ತೆ. 33 ತಿಂಗಳು ಅವರೇನಾದರೂ ಮುಖ್ಯಮಂತ್ರಿ ಆದರೆ ಕರ್ನಾಟಕ ರಾಜ್ಯವನ್ನು ಆಳಿದ ಅತಿ ಹೆಚ್ಚು ದಿನ ಆಳಿದಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಬರುತ್ತೆ. ಇನ್ನು 2730 ಕರೆಕ್ಟಾಗಿ 2.5 ವರ್ಷಕ್ಕೆ ಇವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದರೆ ನಿಜಲಿಂಗಪ್ಪ ಅವರ ದಾಖಲೆಗೆ ಸರಿಗಟ್ತಾರೆ. ನೋಡಿ, 500, 564, 2 ತಿಂಗಳು ಆ ಕಡೆ ಈ ಕಡೆ ಇರೋದು. ಹಾಗಾಗಿ 30 ಅಡ್ಜಸ್ಟ್ ಆಗಿದ್ದಾರೆ. 30 ತಿಂಗಳು ಅಂತ ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡಿದರೆ, ಒಂದು 3 ತಿಂಗಳು ಏನಾದರೂ ಜಾಸ್ತಿ ಅವಕಾಶ ಸಿಕ್ಕಿದರೆ ಸಿದ್ದರಾಮಯ್ಯನವರಿಗೆ, 5 ವರ್ಷ ಸಿಕ್ಕಿದರೆ ಅದನ್ನು ಹೇಳೋಂಗೇ ಇಲ್ಲ, ಅದು ದೊಡ್ಡ ರೆಕಾರ್ಡ್ ಆಗುತ್ತೆ. ಇದೊಂದು ಸಿದ್ದರಾಮಯ್ಯ ಅಭಿಮಾನಿಗಳು ಇದನ್ನು ಟ್ರೋಲ್ ಮಾಡ್ಕೋಬೋದು ಬೇಕಾದಷ್ಟು. ಮಾರ್ಚ್ 19, 2026 ತನಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದರೆ ಕರ್ನಾಟಕವನ್ನು ಅತಿ ಹೆಚ್ಚು ದಿನ ಆಳಿದ ಕೀರ್ತಿಗೆ ಸಿದ್ದರಾಮಯ್ಯ ಪಾತ್ರರಾಗ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ.
ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.